ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆ ಆಗದೆ ಪಶ್ಚಿಮ ಬಂಗಾಳದಲ್ಲಿ ಗುಂಡು ಹಾರಿಸಿ ಸುವೇಂದು ಅಧಿಕಾರಿ ಪಿಎ ಚಂದ್ರನಾಥ್ ಅವರ ಕೊಲೆಯನ್ನ ಮಾಡಲಾಗಿದೆ. ಕಾರ್ ಬೆನ್ನತ್ತಿದ್ದಂತಹ ಆ ದುಷ್ಕರ್ಮಿಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗುಂಡು ಹಾರಿಸಿ ಸುವೇಂದು ಪಿಎ ಚಂದ್ರನಾಥ್ ಅವರ ಹತ್ಯೆ ಮಾಡಲಾಗಿದೆ. ಕಾರನ್ನ ಚೇಸ್ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಕಾರ್ಪಿಯೋ ಕಾರನ್ನ ಬೆನ್ನತ್ತಿದ್ರು ಆರೋಪಿಗಳು. ರಸ್ತೆ ಪಕ್ಕದ ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯಗಳು ಸೆರೆ ಸಿಕ್ಕಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಮಧ್ಯಂ ಗ್ರಾಮ ಎಂಬಲ್ಲಿ ದುರ್ಘಟನೆ ನಡೆದಿರುವುದು. ಪಶ್ಚಿಮ ಬಂಗಾಳದ ಮಧ್ಯಂ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಕಾರಿನಲ್ಲಿ ಬಂದು ಗುಂಡು ಹಾರಿಸಿ ಹತ್ಯೆಗೈದು ಪರಾರಿಯಾಗಿದ್ದಾರೆ. ಡ್ರೈವರ್ ಸೀಟಿನ ಪಕ್ಕದಲ್ಲಿ ಕೂತಿದ್ದಾಗ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಂ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಚಂದ್ರನಾಥ್ ಸುವೇಂದು ಅಧಿಕಾರಿಯ ಪಿಎ. ಒಂದು ಕಡೆ ಅವರ ಫೋಟೋ ನೋಡ್ತಾ ಇದೀವಿ, ಮತ್ತೊಂದು ಕಡೆ ಇದು ಕ್ಯಾಪ್ಚರ್ ಆಗಿರುವಂತಹ ಸಿಸಿಟಿವಿಯ ದೃಶ್ಯ. ಮುಂದೆ ಆ ಕಾರು ಹೋಗ್ತಾ ಇದ್ದಾಗ ಹಿಂದಿನಿಂದ ಬಂದಂತಹ ದುಷ್ಕರ್ಮಿಗಳು ಅವರನ್ನ ಚೇಸ್ ಮಾಡಿ ಹತ್ಯೆ ಮಾಡಿದ್ದಾರೆ. ಸೇಮ್ ಆಕಾಂಕ್ಷಿ ಸುವೇಂದು ಅಧಿಕಾರಿ ಪಿಎ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಪ್ತನ ಮೃತದೇಹವನ್ನು ನೋಡಿ ಸುವೇಂದು ಅಧಿಕಾರಿ ಕಣ್ಣೀರು ಹಾಕಿದ್ರು. ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ ಸಿಎಂ ಸ್ಥಾನದ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ ಮತ್ತು ಮಮತಾ ಬ್ಯಾನರ್ಜಿ ಅವರನ್ನ 2 ಕ್ಷೇತ್ರದಲ್ಲಿ ಸೋಲಿಸಿರುವಂಥದ್ದು ಸುವೇಂದು ಅಧಿಕಾರಿ. ಇದು ಪೂರ್ವ ನಿಯೋಜಿತ ಕೊಲೆ ಅಂತ ಹೇಳಿದ್ದಾರೆ. ಗೂಂಡಾಗಳಿಂದ ರಾಜ್ಯವನ್ನ ಸ್ವಚ್ಛಗೊಳಿಸುತ್ತೇವೆ, ಅಧಿಕಾರ ವಹಿಸಿಕೊಂಡ ಬಳಿಕ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ ಸುವೇಂದು ಅಧಿಕಾರಿ. ಸಿಎಂ ಆಕಾಂಕ್ಷಿ ಸುವೇಂದು ಅಧಿಕಾರಿ ಅವರ ಪ್ರತಿಕ್ರಿಯೆ ಇದು. ಆಸ್ಪತ್ರೆಗೆ ಬಂದು ಅವರ ಪಿಎ ಆಪ್ತ ಚಂದ್ರನಾಥ್ ಅವರ ಡೆಡ್ ಬಾಡಿ ನೋಡ್ತಾ ಬಹಳಷ್ಟು ಆಕ್ರೋಶ ಭರಿತರಾಗಿ ಮಾತನಾಡಿದರು. ये जो ब्रूटली मर्डर हुआ है, ये प्री प्लान मर्डर है. ये हम लोग का बात नहीं है, पुलिस का डीजीपी का बात है. 2-3 दिन रेकी करके फुल्ली प्री प्लान मर्डर. हम लोग बहुत पेनफुल हार्ट में ये जो मर्मांतिक हादसा हुआ, इसका निंदा करने का कोई भाषा हम लोग का पास. ಇನ್ನು ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಆಪ್ತನ ಕೊಲೆಗೆ ಟಿಎಂಸಿ ಖಂಡಿಸಿದೆ, ಖಂಡನೆಯನ್ನ ವ್ಯಕ್ತಪಡಿಸಿದೆ. ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತಾರೆ ಟಿಎಂಸಿ ನಾಯಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೊಲೆಯನ್ನ ಖಂಡಿಸಿದ್ದಾರೆ. ಸಿಬಿಐ ತನಿಖೆ ನಡೆಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದೆ ಟಿಎಂಸಿ. ಚುನಾವಣೋತ್ತರ ಹಿಂಸಾಚಾರಕ್ಕೆ ಬಿಜೆಪಿ ಕಾರಣ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರೋದು. ಮತ್ತೊಂದು ಕಡೆ ಈ ಕೊಲೆಗೆ ಟಿಎಂಸಿನೇ ಕಾರಣ ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಬಿಜೆಪಿ ಬೆಂಬಲಿತ ಕಿಡಿಗೇಡಿಗಳೇ ಇದಕ್ಕೆ ಕಾರಣ ಅಂತ ಟಿಎಂಸಿ ಹೇಳ್ತಾ ಇರೋದು. ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶವಿಲ್ಲ ಅಂತ ಟಿಎಂಸಿ ಪೋಸ್ಟ್ ಅನ್ನು ಹಾಕಿದೆ. ಆದರೆ ಈ ಕೊಲೆ ನಿಯೋಜಿತ ಕೊಲೆ, ಪ್ರೀ ಪ್ಲಾನ್ಡ್ ಮರ್ಡರ್, ಇದಕ್ಕೆ ಕಾರಣ ಟಿಎಂಸಿನೇ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಟ್ ಈ ಆರೋಪಗಳನ್ನು ತಳ್ಳಿ ಹಾಕಿರುವಂತಹ ಟಿಎಂಸಿ ಇದು ಬಿಜೆಪಿಯ ಕೆಲವು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಅಂತ ಕೊಲೆಯನ್ನ ಖಂಡಿಸಿದ. ಜೊತೆಗೆ ತಮ್ಮ ಮೇಲೆ ಮಾಡಿರುವಂತಹ ಬಿಜೆಪಿ ಆರೋಪಗಳನ್ನು ತಳ್ಳಿ ಹಾಕಿದ ಟಿಎಂಸಿ.